ಕರಾವಳಿಯಲ್ಲಿ ಮತ್ತೆ ಕಾರಣಿಕ ಶಕ್ತಿ ತೋರಿಸಿದೆ ದೈವ. ನೇಮೋತ್ಸವದ ವೇಳೆ ತಾನೇ ತೂಗಿದೆ ದೈವದ ಉಯ್ಯಾಲೆ. ಶ್ರೀ ಜಾರಂದಾಯ ಸಹಪರಿವಾರ ದೇವಸ್ಥಾನದಲ್ಲಿ ನಡೆದಂತಹ ಪವಾಡ ಇದು. ಮಂಗಳೂರಿನ ಕುಡುಂಬೂರು ನಡುಗಿರಿಯಲ್ಲಿರುವಂತಹ ದೇಗುಲ ನೇಮೋತ್ಸವಕ್ಕೆ ಗಗ್ಗರ ಇಡುವಂತಹ ಸಂದರ್ಭದಲ್ಲಿ ಉಯ್ಯಾಲೆ ತಾನಾಗಿ ತೂಗಿದೆ. ಪಿಲಿಚಂಡಿ ದೈವದ ಕಾರಣಿಕ ಕಂಡು ಭಕ್ತಗಣ ಪುಳಕಿತರಾಗಿರುವಂಥದ್ದು. ನೇಮೋತ್ಸವಕ್ಕೆ ಗಗ್ಗರ ಇಡುವಾಗ ಉಯ್ಯಾಲೆ ತಾನಾಗಿ ತೂಗಿದ್ದು ಭಕ್ತರು ಪುಳಕಿತರಾಗಿದ್ದಾರೆ. ಕರಾವಳಿಯಲ್ಲಿ ನಡೆದಂತಹ ಘಟನೆ ಇದು. ನೇಮೋತ್ಸವ ನಡೀತಾ ಇತ್ತು. ತೂಗಿದ್ದು ದೈವದ ಉಯ್ಯಾಲೆ. ಶ್ರೀ ಜಾರಂದಾಯ ಸಹಪರಿವಾರ ದೇವಸ್ಥಾನದಲ್ಲಿ ನಡೆದಂತಹ ಪವಾಡ ಇದು. ತಾನಾಗೇ ಉಯ್ಯಾಲೆ ತೂಗಿದ್ದನ್ನು ಕಂಡು ಭಕ್ತರು ಪುಳಕಿತರಾಗಿದ್ದಾರೆ. ಮಂಗಳೂರಿನ ಕುಡುಂಬೂರು ನಡುಗಿರಿಯಲ್ಲಿರುವಂತಹ ದೇಗುಲ. ನೇಮೋತ್ಸವದ ವೇಳೆ ದೈವದ ಉಯ್ಯಾಲೆ ತೂಗಿದ್ದು ಆ ದೃಶ್ಯ ಕಂಡು ಭಕ್ತರು ಪುಳಕಿತರಾಗಿರೋದು. ಕರಾವಳಿಯಲ್ಲಿ ನಡೆದಂತಹ ಈ ಪವಾಡ ಕುಡುಂಬೂರು ನಡುಗಿರಿಯಲ್ಲಿ ನೇಮೋತ್ಸವದ ಸಂದರ್ಭದಲ್ಲಾಗಿದೆ. ದೈವದ ಬಗ್ಗೆ ಅಪಾರ ನಂಬಿಕೆ ಕರಾವಳಿ ಭಾಗದಲ್ಲಿ. ಶ್ರೀ ಜಾರಂದಾಯ ಸಹಪರಿವಾರ ದೈವಸ್ಥಾನದಲ್ಲಾಗಿರುವಂತಹ ಈ ಘಟನೆ ದೈವದ ಉಯ್ಯಾಲೆ ಅದು. ಆ ಉಯ್ಯಾಲೆ ತಾನೇ ತೂಗಿದ್ದನ್ನು ಕಂಡು ದೈವವೇ ಬಂದಂತೆ ಭಕ್ತರು ಪುಳಕಿತರಾಗಿದ್ದಾರೆ. ಗಗ್ಗರ ಹಿಡಿದಂಥ ಸಂದರ್ಭ ಅದು ನೇಮೋತ್ಸವಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ನಡೆದಂಥ ಘಟನೆ. ದೈವ ದೇವರುಗಳ ನೆಲೆವೀಡು ರಾಜ್ಯ ಕರಾವಳಿಯಲ್ಲಿ ಆಗಾಗ ದೈವಗಳ ಕಾರಣಿಕ ಬೆಳಕಿಗೆ ಬರ್ತಾ ಇರುತ್ತೆ. ಇದೀಗ ಇಂಥದೇ ಒಂದು ಘಟನೆ ಕಡಲ ನಗರಿ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು. ಮಂಗಳೂರು ನಗರ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಪ್ರಮುಖವಾಗಿ ಕುಡುಂಬೂರು ನಡುಗಿರಿ ಎಂಬಲ್ಲಿ ಇರ್ತಕ್ಕಂಥ ಜಾರಂದಾಯ ಸಪರಿವಾರ ದೇವಸ್ಥಾನದಲ್ಲಿ ಒಂದು ಚಮತ್ಕಾರಿ ಒಂದು ಕಾರಣಿಕದ ಘಟನೆಯನ್ನು ನಡೆದಿರ್ತಕ್ಕಂಥದ್ದು. ಹೊರಗಡೆ ದೈವದ ನೇಮೋತ್ಸವ ಆಗೋ ವೇಳೆ ಅದೇ ಒಂದು ದೈವಕ್ಕೆ ಸಂಬಂಧಪಟ್ಟಂಥ ಒಂದು ಉಯ್ಯಾಲೆ ಆಟೋಮೆಟಿಕ್ ಆಗಿ ತೂಗುತ್ತಿರ್ತಕ್ಕಂಥ ದೃಶ್ಯ ಎಲ್ರಿಗೂ ಕೂಡ ಚಮತ್ಕಾರ ಮತ್ತು ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ನಾನೀಗ ಅದೇ ಒಂದು ದೇವಸ್ಥಾನದಲ್ಲಿ ಇದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರು ನಗರ ಹೊರವಲಯದ ಅಂದರೆ ಪ್ರಮುಖವಾಗಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಅಲ್ಲಿ ಬರ್ತಕ್ಕಂಥ ಕುಡುಂಬೂರು ನಡುಗಿರಿ ಜಾರಂದಾಯ ಮತ್ತು ಸಪರಿವಾರ ದೇವಸ್ಥಾನದ ಒಂದು ಜಾಗ. ಇಲ್ಲಿ ಗಮನಿಸ್ಬೋದು, ದೇವಸ್ಥಾನ ಒಳಗಡೆ ಪ್ರಮುಖವಾಗಿ ಜಾರಂದಾಯ ದೈವ ಸೇರಿದಂತೆ ಪಿಲಿಚಂಡಿ ಸೇರಿದಂತೆ ಸಾಕಷ್ಟು ದೈವಗಳು ಈ ಭಾಗದಲ್ಲಿ ಇದೆ. ಇಲ್ಲಿ ಕಳೆದ 4 ವರ್ಷಗಳಿಂದ ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಲಾಗಿತ್ತು. ಅದಾದ ಬಳಿಕ ಇಲ್ಲಿ ವಿಜೃಂಭಣೆಯಿಂದ ಈ ಒಂದು ದೈವಗಳ ನೇಮೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈ ಜಾಗ 30 ವರ್ಷಗಳ ಹಿಂದೆ ಅಜೀರ್ಣಾವಸ್ಥೆಗೆ ಹೋಗಿತ್ತು. ಯಾಕಂತ ಹೇಳಿದ್ರೆ ಇದು ಕಳೆದ 30 ವರ್ಷಗಳ ಹಿಂದೆ ಇಂಡಸ್ಟ್ರಿಯಲ್ಗಾಗಿ KIDB ಈ ಎಲ್ಲ ಜಾಗಗಳನ್ನು ಸುಮಾರು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಹಿಂದೆ ಸಾಕಷ್ಟು 100 ಎಕರೆ ಜಾಗವನ್ನು KIDB ತನ್ನ ವಶಕ್ಕೆ ಪಡ್ಕೊಂಡಿತ್ತು. ಸೊ ಆ ಟೈಮಲ್ಲಿ ಈ ಜಾಗವನ್ನು ಕೂಡ KIDB ವಶಕ್ಕೆ ಪಡ್ಕೊಂಡಿತ್ತು. ಅದಾದ ಬಳಿಕ ಇಲ್ಲಿ ಇಂಡಸ್ಟ್ರಿಗಳು ಕೂಡ ನಿರ್ಮಾಣ ಆಯಿತು. ಇಲ್ಲಿ ಗಮನಿಸ್ಬೋದು, ಈ ದೈವಸ್ಥಾನದ ಸುತ್ತಲೂ ಕೂಡ ಇಂಡಸ್ಟ್ರಿ ಅಂದರೆ ಸಾಕಷ್ಟು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಎಲ್ಲವೂ ಕೂಡ ಇದೆ.
ಆದರೆ ಈ ಜಾಗವನ್ನು ಯಾರೂ ಕೂಡ ಖರೀದಿ ಮಾಡಿರಲಿಲ್ಲ. ಪ್ರಮುಖವಾಗಿ ಯಾರಿಗೂ ಕೂಡ ಈ ಜಾಗವನ್ನು ಖರೀದಿ ಯಾವುದೇ ಇಂಡಸ್ಟ್ರಿಗೆ ಇದನ್ನು ಬಳಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇಲ್ಲಿದ್ದಂಥ ದೇವಸ್ಥಾನದ ಏನು ಮೂರ್ತಿ ಇರ್ಬೋದು, ಕತ್ತಿ ಇರ್ಬೋದು, ಎಲ್ಲವೂ ಕೂಡ ಮಣ್ಣಿನ ಅಡಿಗೆ ಹೋಗಿತ್ತು. ಅದಾದ ಬಳಿಕ ಇಲ್ಲಿನ ಏನು KIDB ಇಲ್ಲಿ ಏನು ಮೊದಲೇನು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಸೊ ಅವರಿಗೆ ಈ ಒಂದು ಜಾಗವನ್ನು ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಟ್ರಸ್ಟನ್ನು ಮಾಡಿಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಇದು ಗಮನಿಸ್ಬೋದು, ಇದು ದೈವದ ಚಾಕರಿಗೆ ಸಂಬಂಧಪಟ್ಟಂಥ ಅದರ ಚಾವಡಿ ಮನೆ ಇರ್ಬೋದು. ಅದರ ಮುಂಭಾಗದಲ್ಲಿ ಈ ಕಡೆ ಒಂದು ಮನೆ ರೀತಿಯನ್ನು ಕಾಣಿಸ್ತಿದೆ. ಇದು ಈ ಹಿಂದೆ ಹೊಳ್ಳರ ಚಾವಡಿ ಅಂತಲೇ ಕರೆಸ್ಕೊಂಡಿತ್ತು. ಅದಾದ ಬಳಿಕ ಅವರ ಕುಟುಂಬ ಇಲ್ಲಿಂದ ಹೋಯಿತು. ಅಂದರೆ ಯಾವಾಗ ಇದರ ಅಕ್ವೈರ್ ಆಯಿತು, ಅದಾದ ಬಳಿಕ ಪೂರ್ತಿ ಕುಟುಂಬ ಇಲ್ಲಿಂದ ಅವರು ಹೋದರು. ಆದರೆ ಕುಟುಂಬ ಹೋದರೂ ಕೂಡ ದೈವಗಳು ಮಾತ್ರ ಇಲ್ಲೇ ನೆಲೆ ನಿಂತು ಇಲ್ಲೇ ಮಣ್ಣಿನ ಅಡಿಗೆ ಅದರ ದೈವಗಳ ಮೂಗಮೂರ್ತಿ, ಕತ್ತಿ ಎಲ್ಲವೂ ಕೂಡ ಸೇರಿತ್ತು. ಅದಾದ ಬಳಿಕ ಅದರ ಜೀರ್ಣೋದ್ಧಾರ ಆದಂಥ ವೇಳೆ ಈ ಸಂಪೂರ್ಣವಾಗಿ ಆ ದೇವಸ್ಥಾನವನ್ನು ಏನು ಮತ್ತೆ ಮರುಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾರಣಿಕ ನಡೆದಿರ್ತಕ್ಕಂಥ ಘಟನೆ ಏನು ಕಾರಣಿಕದ ಚಮತ್ಕಾರಿಕ ಘಟನೆ ನಡೆಯಿತು. ಸೊ ಆ ಜಾಗ ಇದೆ. ಇಲ್ಲಿ ಚಾವಡಿಯ ಒಳಗಡೆ ದೈವಗಳಿಗೆ ಸಂಬಂಧಪಟ್ಟಂಥ ಉಯ್ಯಾಲೆ ಇದೆ. ಪ್ರಮುಖವಾಗಿ ತುಳುನಾಡಿನಲ್ಲಿ ದೈವಗಳಿಗೆ ಈ ರೀತಿಯಾಗಿ ಉಯ್ಯಾಲೆಯನ್ನು ಇಡ್ತಾರೆ. ಅಂದರೆ ಇಲ್ಲಿ ದೈವಗಳ ಮೊಗಮೂರ್ತಿಗಳನ್ನಿಟ್ಟು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಇದೇ ಒಂದು ಉಯ್ಯಾಲೆ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ನೇಮೋತ್ಸವ ನಡೆಯಿತು. ಸೊ ಆ ಟೈಮಲ್ಲಿ ಪಿಲಿಚಂಡಿಯ ಏನು ನೇಮೋತ್ಸವ ಆಗುವ ವೇಳೆ ಈ ಉಯ್ಯಾಲೆ ಆಟೋಮೆಟಿಕ್ ಆಗಿ ಅಂದರೆ ತನ್ನಿಂತಾಗಿಯೇ ತೂಗುವುದಕ್ಕೆ ಪ್ರಾರಂಭ ಆಯಿತು. ಸೊ ಇಲ್ಲಿ ಸಾಕಷ್ಟು ಭಕ್ತರು ನೇಮೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅಂತ ಸೇರಿದ್ರು. ಆದರೆ ಏಕಾಏಕಿಯಾಗಿ ಈ ಉಯ್ಯಾಲೆ ತೂಗೋದಕ್ಕೆ ಏನು ಶುರುವಾಯಿತು, ಆ ದೃಶ್ಯವನ್ನು ಕಂಡು ಎಲ್ಲರೂ ಕೂಡ ಆಶ್ಚರ್ಯ ಹೊಂದಿರತಕ್ಕಂಥದ್ದು. ಇಲ್ಲಿ